ಜನಪ್ರಿಯ ಅನ್ನೋದಕ್ಕಿಂತ ಜನಹಿತದ ಬಡ್ಜೆಟ್ ಇದು. ಯಾವುದೇ ಕರ್ನಾಟಕ ಸರ್ಕಾರ ಏರಿತಲ್ಲ ತೆರಿಗೆಗಳನ್ನು, ಆ ರೀತಿ ಯಾವುದೇ ತೆರಿಗೆಗಳನ್ನು, ಹೊಸ ತೆರಿಗೆಗಳನ್ನು ಏರದೆ ಜನ ಸಂತೃಪ್ತಿಯಿಂದ ಇರೋ ರೀತಿ ಮಾಡಿದ್ದಾರೆ. ಬಡ್ಜೆಟ್ ಅಂದ್ರೆ ಏನು? ಟ್ಯಾಕ್ಸ್ ಹಾಕ್ತಾರಪ್ಪ, ಬಡ್ಜೆಟ್ ಅಂದ ತಕ್ಷಣ ಟ್ಯಾಕ್ಸ್ ಬೀಳ್ತೈತೆ ಅಂತ ಜನರ ಭಾವನೆ. ಆದರೆ ನಿರ್ಮಲಾ ಸೀತಾರಾಮ್ ಅವರು ಅದನ್ನು ಹುಸಿಗೊಳಿಸಿದ್ದಾರೆ. ಯಾರಿಗೂ ಅವರ ತಲೆ ಮೇಲೆ ಹೊರೆ ಇರುವಂಥ ಕೆಲಸವನ್ನ ಮಾಡಿಲ್ಲ. ಮತ್ತೆ ಯಾವ್ದ್ಯಾವುದು ಅವಶ್ಯಕತೆ ಇದೆಯೋ, ವಿದ್ಯೆ ಇರ್ಬೋದು, ಮೆಡಿಸಿನ್ ಇರ್ಬೋದು, ಇವೆಲ್ಲಕ್ಕೂ ಕೂಡ ತೆರಿಗೆಯನ್ನ ಕಡಿತ ಮಾಡಿದ್ದಾರೆ ಮತ್ತೆ ಎನ್ಕರೇಜ್ ಮಾಡಿದ್ದಾರೆ. ಅದರಿಂದ ನಮಗೆ ಈಗ ಬಂದಿರುವಂಥ ರೈಲ್ವೆ ಯೋಜನೆ ಇರ್ಬೋದು, ಶ್ರೀಗಂಧ ಇರ್ಬೋದು, ತೆಂಗು ಇರ್ಬೋದು, ಇವೆಲ್ಲ ಕರ್ನಾಟಕ ಪರವಾಗಿರ್ತಕ್ಕಂಥದ್ದು. ನಾವು ರಾಜ್ಯ ಅಂತಲ್ಲ, ಇಡೀ ದೇಶವನ್ನ ನೋಡುವಂತ ಒಂದು ಬಡ್ಜೆಟ್ ಅನ್ನ ಕೊಟ್ಟಿದ್ದಾರೆ. ಜನಪ್ರಿಯ ಅನ್ನೋದಕ್ಕಿಂತ ಜನಹಿತದ ಬಡ್ಜೆಟ್ ಇದು. ಯಾವುದೇ ಕರ್ನಾಟಕ ಸರ್ಕಾರ ಏರಿತಲ್ಲ ತೆರಿಗೆಗಳನ್ನು, ಆ ರೀತಿ ಯಾವುದೇ ತೆರಿಗೆಗಳನ್ನು, ಹೊಸ ತೆರಿಗೆಗಳನ್ನು ಏರದೆ ಜನ ಸಂತೃಪ್ತಿಯಿಂದ ಇರೋ ರೀತಿ ಮಾಡಿದ್ದಾರೆ. ಬಡ್ಜೆಟ್ ಅಂದ್ರೆ ಏನು? ಟ್ಯಾಕ್ಸ್ ಹಾಕ್ತಾರಪ್ಪ, ಬಡ್ಜೆಟ್ ಅಂದ ತಕ್ಷಣ ಟ್ಯಾಕ್ಸ್ ಬೀಳ್ತೈತೆ ಅಂತ ಜನರ ಭಾವನೆ. ಆದರೆ ನಿರ್ಮಲಾ ಸೀತಾರಾಮ್ ಅವರು ಅದನ್ನು ಹುಸಿಗೊಳಿಸಿದ್ದಾರೆ. ಯಾರಿಗೂ ಅವರ ತಲೆ ಮೇಲೆ ಹೊರೆ ಇರುವಂಥ ಕೆಲಸವನ್ನ ಮಾಡಿಲ್ಲ. ಮತ್ತೆ ಯಾವ್ದ್ಯಾವುದು ಅವಶ್ಯಕತೆ ಇದೆಯೋ, ವಿದ್ಯೆ ಇರ್ಬೋದು, ಮೆಡಿಸಿನ್ ಇರ್ಬೋದು, ಇವೆಲ್ಲಕ್ಕೂ ಕೂಡ ತೆರಿಗೆಯನ್ನ ಕಡಿತ ಮಾಡಿದ್ದಾರೆ ಮತ್ತೆ ಎನ್ಕರೇಜ್ ಮಾಡಿದ್ದಾರೆ. ಅದರಿಂದ ನಮಗೆ ಈಗ ಬಂದಿರುವಂಥ ರೈಲ್ವೆ ಯೋಜನೆ ಇರ್ಬೋದು, ಶ್ರೀಗಂಧ ಇರ್ಬೋದು, ತೆಂಗು ಇರ್ಬೋದು, ಇವೆಲ್ಲ ಕರ್ನಾಟಕ ಪರವಾಗಿರ್ತಕ್ಕಂಥದ್ದು. ನಾವು ರಾಜ್ಯ ಅಂತಲ್ಲ, ಇಡೀ ದೇಶವನ್ನ ನೋಡುವಂತ ಒಂದು ಬಡ್ಜೆಟ್ ಅನ್ನ ಕೊಟ್ಟಿದ್ದಾರೆ.